ಪ್ರಾರಂಭ ಆಗ್ತದೆ ರೀ. ಆಮೇಲೆ ಏನಾಗ್ತದೆ ಅಂದ್ರೆ ಮರುದಿವಸ 1ನೇ ತಾರೀಕು ರೀ ಜುಲೈ ಏನಾಗ್ತದಂದ್ರೆ ಅಲ್ಲಿ ದೇವಿಯನ್ನು ಏನು ಮಾಡ್ತಂತಂದ್ರೆ ಅವತ್ತು ಹೊನ್ನಾಟ ಆಡ್ತಾರೆ ಸರ್. ಹೊನ್ನಾಟ ಅಂತಂದ್ರೆ ರೀ ಶಬ್ದಶಃ ಅರ್ಥ ನಾವು ಮಾಡಿದ್ರಿ ಹೊನ್ನ ಅಂತಂದ್ರೆ ಬಂಗಾರ ಆಟ ಅಂದರೆ ಬಂಗಾರದ ಆಟ ಒಂಥರ ರೀ ಹೊಡಲು ಬೆಳಕಿನ ಆಟ ಅಂತಾರಲ್ಲ ಅಂತ ಒಂಥರ ಸಂಭ್ರಮಿಸ್ತಾರೆ. ಆದರೆ ನಿಜವಾಗಿಯೂ ಸರ್ ಅದು ಗಂಡ ಹೆಂಡತಿಯ ಸರಸ ವಿರಸದ ಆಟ ರೀ. ತಮಗೆಲ್ಲ ಗೊತ್ತಿರುವಂತೆ ಸರ ಬ್ರಾಹ್ಮಣ ಮಣಿತನ ಅಂದರೆ ನಾವು ಬ್ರಹ್ಮ ಇದ್ಕೊಂಡು ಬ್ರಾಹ್ಮಣ ಮಣಿತನದ ಕನ್ಯಾ ಅಂತ ಇದ್ದೇಮವ್ವ ಅಂದರೆ ಜಗನ್ಮಾತೆ ರೀ. ಏನು ಮಾತಂದರೆ ಸಹಜವಾಗಿ ಅದಕ್ಕೆ ನನ್ನ ಹಣೆ ಬರ ಪ್ರತಿಯೊಬ್ಬರಿಗೆ ನಮ್ಮ ಭವಿಷ್ಯ ಏನಾಕತಿ ಅನ್ನೋದು ತಿಳುವಂಥ ಒಂದು ಕುತೂಹಲ ರೀ. ಆ ರೀತಿಯಾಗಿ ಏನು ಕೇಳ್ತಾರೆ ಅಂದ್ರೆ ಶೆಟ್ಟೆ ತಾಯಿ ಅಂತ ಬರ್ತಾರೆ ಅವ್ರ ತಾಯಿ. ನನ್ನ ಹಣೆ ಬರ ಏನು ಬರ್ದಿವ ಅಂತ ಕೇಳ್ತಾರೆ. ಕೇಳಬಾರ್ದವ ಏನು ಆಕೈತೆ ಅದನ್ನ ಅನುಭವಿಸ್ಬೇಕಂತ ಆಕೆ ತಾಯಿ ಹೇಳ್ತಾಳೆ ರೀ. ಆದ್ರೆ ಆಕೆದು ಇಲ್ಲ ಹೇಳು ನೋಡಿ ಏನಾಕೈತೆ ಅಂದು ಆಕೆ ಮಗಳ ಇದಕ್ಕಾಗಿ ರೀ ನೋಡುವ ನಿನ್ನ ಕೈಯಿಂದ ನಿನ್ನ ಗಂಡನ ಮರಣ ಆಕತಿ ಬಾರ್ದನ್ನು ತಂದ್ಬಿಡ್ತಾರೆ. ಏನು ಹೇಳ್ತೀಯಮ್ಮ ನೀನು ಅಂತ ಹೇಳಿ ಯಾರಾದರೂ ತಮ್ಮ ಗಂಡನ ಏನಾದರೂ ಕೊಲ್ತಾರೇನು ಪ್ರಶ್ನೆ ಮಾಡಿ ಇದು ಸಾಧ್ಯ ಇಲ್ಲ, ಇದನ್ನು ಸುಳ್ಳು ಮಾಡ್ದಂತಾಳೆ. ಒಮ್ಮೆ ವಿಧಿಲಿಕ್ಕೆ ಸುಳ್ಳು ಆಗೋದಿಲ್ವಾ ಅಂತ ಹೇಳ್ತಾಳೆ. ಹಾಗಂತ ಮನೆ ಬಿಟ್ಟು ಹೋಗಿಬಿಡ್ತಾಳೆ ದ್ಯಾಮ ಅದು ಕತೆ ರೀ. ನಂತರ ಏನಂತಂದ್ರೆ ಹದಿರೇಖ ಬಂದ ಕೂಡಲೇ ಏನಾಕತ್ತಿ ರೀ ಕಾಮಾತುರಾಣಂ ನ ಭಯಂ ನ ಲಜ್ಜ ಅಂತಾರಲ್ರಿ. ವಿಹಾರ ಮಾಡ್ತಾರೆ ಅವ್ರು ಇವು ಸುಂದರ ಯುವಕನನ್ನು ನೋಡಿ ಮೋಹಿತಳಾಗಿಬಿಡ್ತಾರೆ ಸರ್. ಮೋಹಿತಳಾಗಿ ಅಲ್ಲಿ ಜಾತಿ ಪಾತಿ ಏನು ಕೇಳಿಲ್ಲ ರೀ. ಯಾಕಂದ್ರೆ ಪ್ರೇಮ ಕುರುಡು ಅಂತಾರಲ್ಲ. ಹಿಂಗಾಗಿ ಮದುವೆ ಆಗ್ತೈತಿ ಮಗನ ಹುಡ್ತಾನ್ರಿ ಇಂಗ್ಳವ್ವ. ಹುಟ್ಟಿದ ನಂತರ ಏಕತೆ ಸಹಜ ಇದ್ರಿ ಮನುಷ್ಯಾಗ ರೀ ಮೊದಲಿನ ಪ್ರೀತಿ ಹಂಗೆ ಉಳಿದುಳು ರೀ. ಬರಬರ್ತ ದಾಂಪತ್ಯದೊಳಗೆ ರೀ ಒಂಥರ ವಿರಸ ಅಂತ ಬರ್ತಾರೆ. ಹಂಗೆ ರೀ ಇವು ಪಾಪ ಏನಾಗ್ತದೆ ಉದ್ಯೋಗವಾಗಿ ಹೋಗಿರ್ತಾನೆ ಆತ ಸಮಗಾರ ಅನ್ಕೊಳ್ರಿ ಇವು ಆ ಮಗನ ಕರ್ಕೊಂಡು ಹೋದಾಗ ಅವ್ನು ಕಿಶದಾಗ ಒಂದು ಚರ್ಮ ತುಂಡು ತೊಗೊಂಬಂದಿರ್ತಾನೆ. ಇದು ಎಲ್ಲಿದು ಅಂತ ಕೇಳಿಕೊಳ್ಳಮ್ಮ ಹಿಂಗೆ ಅಪ್ಪನ ಅಂಗಡಿ ಐತಿ ಅಂತ ಹೇಳ್ಬಿಡ್ತಾನೆ. ಆವಾಗ ಕುರೋ ಬರ್ತಾರೆ ನೋಡಿ ಸರ್ ಮನುಷ್ಯಾಗ್ರಿ ಎಷ್ಟು ತಿಳುವಳಿಕಿದ್ರು ಸುಜ್ಞಾನಿ ಆಗಿದ್ರು ದೇವತಾ ಇದ್ದರೂ ಕೂಡ ರೀ ಅಲ್ಲಿ ಏನಾಕೈತೆ ಅಂದ್ರೆ ಶ್ರೀಸಾಮಾನ್ಯರು ಅಂತೀರಿ ದೇಮವ್ವ ಗಂಡನ ಜೋಡಿ ಜಗಳ ಆಗ್ತದೆ. ನೀವು ನನಗೆ ಯಾಕೆ ಹೇಳಿಲ್ಲ ನೀವು ಕೇಳಿಲ್ಲ ನಾ ಹೇಳಿರ್ತಾನೆ. ಯಾಕಂದರೆ ಜಾತಿ ನೀವು ಕೇಳಿಲ್ಲ. ಯಾಕಂದ್ರೆ ಕಾಮಾತುರಾಣಂನ ಭಯಂನ ಇದೆ ಪ್ರೇಮ ಕುರುಡು. ನಂತರ ಅದೇ ಏನಾಕತ್ತಂದ್ರೆ ವಿರಸ ಆಗಿಬಿಟ್ರೆ ಈಕಿದೆ ಗಂಡನ ಮನೆಗೆ ಬಿಟ್ಟು ಮತ್ತು ತವ್ರ ಮನೆಗೆ ಬರ್ತಾರೆ. ತವ್ರ ಮನೆಗೆ ಬಂದು ಏನು ಕೊಡ್ತಾನೆ ರೀ ಆವಾಗಿಂದ ಜಾತ್ರೆ ಶುರು ಆಕತ್ ನೋಡ್ರಿ. ಆವಾಗ ಸಹಜವಾಗಿ ಗಂಡ ಕರ್ಯಾಕೆ ಹೋಗ್ತಾನೆ ರೀ. ಕರ್ಯಾಕೋದು ಮತ್ತು ಒಳ್ಳೆ ಮಾತಂತ ಹೇಳ್ತಾನೆ ರಾಣಿಗ ಅವ್ನ ಸರ್ ರಾಣಿಗ ರೀ. ಅವನು ಹೇಳ್ತಾನೆ ಬಾ ಹೋಗೋಣ ನಾವು ಸಂಸಾರ ಇದು ಮಾಡೋಣ ಅಂದ್ಕೊಳ್ಳಿ. ಏನು ಒಂದು ಹೇಳಿಲ್ಲ ಯಾಕ ಅದು ವಿರಸಕ್ಕೆ ಹೊರಗಿ ನಂತರ ಸಹಜವಾಗಿ ಬಿರುಸು ಮಾತಾಡಕ್ಕೆ ಶುರು ಮಾಡ್ತಾನೆ ರೀ. ರಾಣಿಗನ ಮಾತು ಕೇಳಿರಲಿಲ್ಲ. ಯಾಕಂತಂದ್ರೆ ಆ ರೀತಿ ಅನಿವಾರ್ಯ ಬರ್ತದೆ ಸರ್. ಅವಾಗ ಏಕೆಂದ್ರೆ ಸಿಟ್ಟು ಎದ್ಬಿಡ್ತಾರೆ. ಯಾವಾಗ ದೇವಿ ಸಿಟ್ಟು ಹೇಳ್ತಾರೆ ಸರ್ ಇದನ್ನು ನಮ್ಮ ಮಂದಿ ಅದನ್ನು ವಿಜೃಂಭಿಸಿದಾರೆ. ಸಿಂಹದ ಮೇಲೆ ಕೂತು ಅವು ಎಲ್ಲ ಖಡ್ಗ ಹಿಡ್ಕೊಂಡು ಅವ್ನು ಬೆನ್ನ ಹತ್ತಿ ಹೋಗ್ಬಿಡ್ತಾರೆ. ಮತ್ತು ಸಹಜ ನೋಡ್ರಿ ಯಾರಿಗಾದ್ರೂ ಭಯ